ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಮ್ಮ, ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಅದಕ್ಕೆ ನಿಮ್ಮನ್ನು ನೋಡಿ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಅದು ತುಂಬ ದಿನಗಳಿಂದ ನಮ್ಮ ಕುಟುಂಬದಲ್ಲಿ ಎಲ್ರಿಗೂ ಸಣ್ಣದೋ ದೊಡ್ಡದೋ ಏನಾದರೂ ಒಂದು ಸಮಸ್ಯೆಗಳು ಬರ್ತಾನೆ ಇದೆಯಮ್ಮ, ನಿಮಗೂ ಗೊತ್ತಿದೆ. ಓಕೆ, ಅದು ನಮ್ಮ ಊರಿನಲ್ಲಿ ಒಬ್ಬರು ತುಂಬ ಒಳ್ಳೆ ಜ್ಯೋತಿಷಿಗಳಿದ್ದಾರೆ. ಅವ್ರ ಹತ್ರ ಹೋಗಿದ್ದೆ, ಹೀಗೆಲ್ಲ ಸಮಸ್ಯೆಗಳಿದೆ ಅಂತ ಹೇಳ್ಕೊಂಡೆ. ಆಮೇಲೆ ನಮ್ಮ ಮಕ್ಕಳು ಎಲ್ರದ್ದು ಜಾತಕ ಅದನ್ನೆಲ್ಲ ಕೊಟ್ಟು ತೋರಿಸ್ದೆ ಕಣಮ್ಮ. ಅವರು ಎಲ್ಲ ನೋಡಿದ್ರು. ಇದಕ್ಕೆಲ್ಲ ಏನಾದರೂ ಪರಿಹಾರ ಇದೆಯಾ ಸ್ವಾಮಿ ಅಂತ ಕೇಳ್ಕೊಂಡೆ. ಅವರೊಂದು ಒಳ್ಳೆ ಪರಿಹಾರ ಹೇಳಿದಾರಮ್ಮ. ಆ ಕೆಲಸ ಮಾಡಿದ್ರೆ ತುಂಬ ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ. ಏನ್ ಪರಿಹಾರ ಹೇಳಿದ್ರು? ಅದು ಚಂದ್ರಗುತ್ತಿ ಅಂತ ಒಂದು ಪುಣ್ಯಕ್ಷೇತ್ರ ಇದೆಯಂತೆ. ಅಲ್ಲಿಗೆ ಎಲ್ಲರೂ ಒಟ್ಟಿಗೆ ಹೋಗಿ ಒಂದು ಪರಿಹಾರ ಪೂಜೆ ಮಾಡಿಸ್ಕೊಂಡು ಬಂದ್ರೆ, ಅದರಲ್ಲೂ ಜೀವನದಲ್ಲಿ ಕಷ್ಟಗಳಿರೋರು ಹೋಗಿ ಬಂದ್ರಂತೂ ಭಗವಂತ ಬೇಗ ಅವ್ರ ಕಷ್ಟಗಳನ್ನ ಪರಿಹಾರ ಮಾಡ್ತಾನೆ ಅಂತ ಹೇಳಿದ್ದಾರೆ. ಅವ್ರ ಹತ್ರ ಕೇಳ್ಕೊಂಡು ಎಷ್ಟೋ ಜನ ಹೋಗಿ ಬಂದವ್ರು ತುಂಬಾ ಒಳ್ಳೇದಾಗಿದೆ ಅಂತ ಹೇಳಿದ್ರಮ್ಮ. ಅದಕ್ಕೆ ಅವ್ರು ಹಾಗೆ ಹೇಳಿದ ತಕ್ಷಣ ಹೊರಡೋದಕ್ಕೆ ನಾನು ಎಲ್ಲ ಏರ್ಪಾಟು ಮಾಡ್ಕೊಂಡ್ಬಿಟ್ಟೆ ಕಣಮ್ಮ. ಆಹಾ, ಹೌದೇನೋ? ಹೌದಮ್ಮ. ಪರಿಹಾರ ಪೂಜೆಗೆ ನೀವು ಹೂವಿನ ಅಳಿಯಂದ್ರನ್ನ ಕಳಿಸ್ಕೊಡ್ಬೇಕಮ್ಮ. ಓಹೋ, ಪರಿಹಾರ ಪೂಜೆಗೆ ಮಗಳು ಅಳಿಯ ಇಬ್ರು ಬಂದ್ರೆ ಸಾಕು ಅಂತಿದ್ದೀರಾ? ಅಯ್ಯೋ, ಅಷ್ಟು ಮಾತ್ರ ಅಲ್ಲಮ್ಮ. ನಿಮ್ಮ ಅನುಮತಿ ಇಲ್ಲದೆ ನಾನು ಇನ್ನೂ ಒಂದು ಕೆಲಸ ಮಾಡಿಬಿಟ್ಟಿದ್ದೀನಿ. ಏನು, ನಮ್ಮ ಕೃಷ್ಣ ಮತ್ತೆ ಸ್ನೇಹ ಅವರಿಬ್ಬರ ಜೀವನದಲ್ಲೂ ಏನೇನೋ ನಡಿಬಾರ್ದ ಘಟನೆಗಳೆಲ್ಲ ನಡೆದೋಯ್ತು. ಅಪ್ಪ ಅವರಿಬ್ಬರು ತುಂಬಾನೇ ಸಂಕಟಪಟ್ಟಿದ್ದಾರೆ. ಅವ್ರ ಬಗ್ಗೆನೂ ನಾನು ಜ್ಯೋತಿಷಿಗಳ ಹತ್ರ ವಿಚಾರಿಸ್ದೆ. ಅವರು ಇವ್ರ ರಾಶಿ ನಕ್ಷತ್ರ ಜಾತಕ ಎಲ್ಲ ನೋಡಿ ಏನು ಹೇಳಿದ್ರು ಗೊತ್ತೇ? ಇವ್ರನ್ನು ಖಂಡಿತವಾಗಿ ನಿಮ್ಮ ಜೊತೆ ಕರ್ಕೊಂಡು ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋದಾದರೆ ಅವ್ರ ಸಮಸ್ಯೆಗಳು ಆದಷ್ಟು ಬೇಗ ಪರಿಹಾರ ಆಗುತ್ತೆ ಅಂತ ಹೇಳಿದಾರಮ್ಮ. ಕೃಷ್ಣ ಸ್ನೇಹಂದು ಕೂಡ ಕೇಳಿಸಿದ್ರಾ? ಹೌದಮ್ಮ. ನನ್ನ ಮನ್ಸಿಗೂ ಅನ್ಸಿತ್ತು ಬೀಗ್ರೆ, ಏನಾದ್ರೂ ಪರಿಹಾರ ಮಾಡಿಸಿದ್ರೆ ಈ ಸಮಸ್ಯೆ ಬಗೆಹರಿಯತ್ತೆ ಅಂತ. ದೇವರ ದಯೆ, ನೀವೇ ಕೇಳ್ಬಿಟ್ಟಿದ್ದೀರಾ. ಅದಕ್ಕೆ ಕಣಮ್ಮ, ಸದ್ಯ ಇದಕ್ಕೆ ನೀವು ಒಪ್ಕೊಂಡ್ರಲ್ಲ, ಅದೇ ನನಗೆ ಸಂತೋಷ. ಅದು ಹಾಗಿದ್ರೆ ನಾಳೆನೇ ಹೊರಟ್ಬಿಡೋಣಮ್ಮ. ಸರಿ ಬೀಗ್ರೆ, ಹೊರಡೋಣ. ಸರಿ, ನಾಳೆನೇನಾ? ಅಮ್ಮ, ಅಳಿಯಂದ್ರೇನೋ ಯೋಚನೆಯಲ್ಲಿದ್ದಾರೆ. ಏನೋ ಯೋಚಿಸ್ತಿದ್ಯಾ? ಕಾರ್ತಿ, ಖಂಡಿತ ಹೋಗ್ಬರೋಣಪ್ಪ. ಈ ಥರದ್ ಒಂದು ಅವಕಾಶ ನಮಗ್ ಸಿಗ್ಬೇಕು ಅಂತಿತ್ತು. ಬೀಗರ ಕಡೆಯಿಂದ ಸಿಗ್ತಾ ಇದೆ. ಹೌದು ಮಾವ, ಯಾರ್ಯಾರು ಹೋಗ್ತಾ ಇದ್ದೀವಿ? ಎಲ್ಲರೂ ಅಳಿಯಂದ್ರೆ, ಹೆಣ್ಮಕ್ಳು, ಅಳಿಯಂದ್ರು, ಮೊಮ್ಮಕ್ಕಳು, ಆಮೇಲೆ ಕೃಷ್ಣ, ಸ್ನೇಹ, ಅಮ್ಮರು, ಬೀಗರು, ಎಲ್ರೂ ಒಟ್ಟು ಹೋಗಿ ಬಂದ್ರೆ ಅದೊಂಥರ ಸಂತೋಷ ಅಲ್ವೇ? ಎಲ್ರೂ ಹೋಗಿ ಬರೋಣ, ಒಳ್ಳೇದಾಗುತ್ತೆ. ಸರಿ ಮಾವ, ಎಲ್ಲರೂ ಹೋಗೋದಕ್ಕೆ ನಾನೇ ಗಾಡಿ ವ್ಯವಸ್ಥೆ ಮಾಡ್ತೀನಿ. ಹೌದೇ? ನಿಮ್ಗೆ ಗೊತ್ತಿರೋರು ಯಾರಾದರೂ ಗಾಡಿ ಇಟ್ಟಿರೋರು ಇದ್ದಾರಾ? ಹ್ಞೂ ಮಾವ, ನನ್ನ ಫ್ರೆಂಡೇ ಟ್ರಾವೆಲ್ಸ್ ಇದೆ. ನಾನು ಅವ್ರ ಹತ್ರ ಮಾತಾಡಿ ಹೊರಡೋದಕ್ಕೆ ವ್ಯವಸ್ಥೆ ಮಾಡ್ತೀನಿ. ಸರಿ, ಹಾಗಾದ್ರೆ ಸಂತೋಷ. ಆ ಜವಾಬ್ದಾರಿ ನೀವೇ ತಗೊಳ್ಳಿ. ಆದ್ರೆ ಒಂದೇ ಒಂದು ಮಾತು, ಖರ್ಚೆಲ್ಲ ನಂದೆ. ಸರಿನಾ? ಅಯ್ಯೋ ಮಾವ, ಅದನ್ನೆಲ್ಲ ಆಮೇಲೆ ನೋಡೋಣ. ಆಯ್ತಲ್ಲ ಹೇಳಿದ್ದು. ಅಮ್ಮ, ನಾನೇನು ಹೊರಡ್ತೀನಮ್ಮ, ಹೋಗ್ಬರ್ತೀನಿ. ಇರಿ ಬೀಗ್ರೆ, ಊಟ ಮಾಡ್ಕೊಂಡು ಹೋಗಿ. ಅಯ್ಯೋ, ಊಟ ಎಲ್ಲ ಮಾಡಿದ್ರೆ ಆಯ್ತು ಬಿಡ್ರಮ್ಮ. ನಾಳೆನೇ ಹೊರಡ್ಬೇಕಲ್ಲ, ನಾವು ಎಲ್ಲ ವ್ಯವಸ್ಥೆ ಮಾಡ್ಕೋಬೇಕಲ್ಲ. ಅಪ್ಪ ಕೃಷ್ಣ, ಖಂಡಿತವಾಗಿಯೂ ಬರ್ಬೇಕಪ್ಪ.
ಈ ಪೂಜೆ ಎಲ್ಲ ನಿಮ್ಗೋಸ್ಕರನೇ ಏರ್ಪಾಟ್ ಮಾಡಿರೋದು. ಅಮ್ಮ ಸ್ನೇಹ, ನೀನು ಅಷ್ಟೇ ಮಗುನ್ ಕರ್ಕೊಂಡು ಬಂದ್ಬಿಡು. ಎಲ್ರಿಗೂ ಒಳ್ಳೇದಾಗುತ್ತೆ. ಸರಿ ನಮ್ಮ ಬರ್ತೀನಿ. ಹಾಗಾದ್ರೆ ಬರ್ತೀನಿ. ಬರ್ತೀನಪ್ಪ ಕೃಷ್ಣ. ಏನಮ್ಮ ಹೂವಿ, ನೀನು ಬಟ್ಟೆ ಬರೆ ಎಲ್ಲ ಎತ್ತಿಟ್ಕೊಂಬಿಡು. ಆಮೇಲೆ ಮಕ್ಳು ಮರಿ ಬರ್ತವೆ, ಔಷಧಿ ಅದು ಇದು ಎಲ್ಲ ಹುಷಾರಾಗಿ ಎತ್ತಿಟ್ಕೊಂಬಿಡು. ಬರಲ್ಲ? ಬರ್ತೀನಿ. ಸರಿ ಮಾವ. ಬರ್ತೀನಿ. ಇದ್ಯಾಕೋ ಕೃಷ್ಣ ಒಂಥರ ಇದೆಯಾ? ನೀನು ಬರ್ತಿದ್ಯಾ ತಾನೆ? ಇಲ್ಲ, ನಾನು ಬರಲ್ಲ. ಏಯ್, ಅದೇನ ಒಳ್ಳೆ ಹೀಗಂತ್ಯ? ಸುಮ್ಮನೆ ನಡಿಯೋ ನಮ್ಮ ಜೊತೆ. ಮಾ ಹೇಳಿದ್ನ ಕೇಳಮ್ಮ, ನಾನು ಬರಲ್ಲ, ನೀ ಹೋಗಿದ್ ಬನ್ನಿ. ಏನ್ ಕೃಷ್ಣ, ಪರಿಹಾರ ಪೂಜೆ ಅಂತ ಮಾಡ್ಬೇಕಾದ್ರೆ ಅದ್ರಲ್ಲಿ ನೀನು ಇದ್ರೆ ಚೆನ್ನಾಗಿರತ್ತಲ್ವಾ? ಹೌದ್ ಕಣೋ, ನೀನು ಬಾರೋ. ಅಮ್ಮ, ನಾನು ಬಂದರೆ ಅಣ್ಣಂಗೆ ಬರೋಕ್ಕಾಗಲ್ಲ, ತುಂಬ ಕೆಲಸ ಇದೆ, ಅರ್ಥ ಮಾಡ್ಕೊ. ಲೇ ಅಲ್ವೋ, ಏನೋ ಹೀಗೆ ಹೇಳ್ತಿದ್ಯಾ? ಅಮ್ಮ ಏನಮ್ಮ ಅರ್ಥ ಮಾಡ್ಕೊಳ್ದೇನೆ ಮಾತಾಡ್ತಾನೆ ಇದೆಯಲ್ಲ. ಲಾರಿ ಆಫೀಸು, ತರಕಾರಿ ಅಂಗಡಿ ಎರಡೂ ಇದೆ, ಎರಡನ್ನೂ ನೋಡ್ಕೋಬೇಕಲ್ವಾ? ನೀವೆಲ್ಲ ಹೋಗ್ತೀರಾ ಅಲ್ವಾ? ನನ್ನ ಪರವಾಗಿ ನೀವೇ ಕೇಳ್ಕೊಂಬನ್ನಿ. ಸರಿ ಬಿಡ್ರಮ್ಮ, ಅವ್ನ್ ಗೊತ್ತಾಯ ಮಾಡಕ್ ಹೋಗ್ಬೇಡಿ. ಇಲ್ಲ ಕಣ, ಅವನು ಮನ್ಸಿನಲ್ಲಿ ಏನೋ ಇಟ್ಕೊಂಡೇ ಹೀಗಾಡ್ತಾ ಇದ್ದಾನೆ. ಬಿಡಮ್ಮ, ನಾವೆಲ್ಲ ಹೋಗ್ತಿದೀವಿ ತಾನೆ. ಆಮೇಲೆ ಭುವಿ, ಬೆಳಗ್ಗೆನೆ ಬೇಗ ಹೊರಡ್ಬೇಕು. ಏನೇನ್ ಬೇಕೆಲ್ಲ ಪ್ಯಾಕ್ ಮಾಡ್ಕೊಡು. ಮಾ, ನೀನು ಹೋಗಿ ಪ್ಯಾಕ್ ಮಾಡ್ಕೋ. ಸ್ನೇಹ. ಅಮ್ಮ, ಆಮೇಲೆ ಮುತ್ಕಿ ಬರ್ತಾಳ ಅಂತ ಕೇಳ್ಬೇಕಾಯ್ತು. ಅದಕ್ಕೇನಪ್ಪ, ಒಂದ್ ಫೋನ್ ಮಾಡಿ ಕೇಳು, ಬರ್ತೀನಿ ಅಂದ್ರೆ ಕರ್ಕೊಂಡು ಹೋಗೋಣ. ಅದಕ್ಕೇನಂತೆ? ಸರಿ ಅಮ್ಮ, ಆಯ್ತು. ಕೃಷ್ಣ, ಆಮೇಲೆ ಆ ಗುರುಗ್ ಫೋನ್ ಮಾಡಿ ಗಾಡಿ ಬುಕ್ ಮಾಡೋ. ಚೆನ್ನಾಗಿರೋ ಗಾಡಿ ಕಳಿಸ್ಬೇಕನ್ನು. ಸರಿ. ಮಾವನ್ ನೋಡ್ದ? ಯಾಕ್ರಿ, ಅವ್ರಿಗೇನು? ಇಲ್ಲ, ಸಾಮಾನ್ಯವಾಗಿ ಮಕ್ಕಳ ಮೇಲೆ, ಅಳಿಯಂದ್ರ ಮೇಲೆ ಕಾಳಜಿ ತೋರಿಸ್ತಾರೆ. ಆದ್ರೆ ಇವರು ಕೃಷ್ಣನ್ ಬಗ್ಗೆ, ಸ್ನೇಹನ್ ಬಗ್ಗೆ ಇಷ್ಟೆಲ್ಲ ತಲೆ ಕೆಡ್ಸ್ಕೊಂಡು ಇಷ್ಟೆಲ್ಲ ವ್ಯವಸ್ಥೆ ಮಾಡಿದಾರಲ್ಲ. ಆಶ್ಚರ್ಯ ಆಗ್ತಿದೆ. ಇದ್ರಲ್ಲಿ ನನಗೆ ಯಾವ ಆಶ್ಚರ್ಯನೂ ಇಲ್ಲ. ನಮ್ಮಪ್ಪನ ಗುಣನೇ ಹಾಗೆ ರೀ. ಏನು, ನಿಮ್ಮಪ್ಪ ಅಂತ ತುಂಬಾ ಹೆಮ್ಮೆ ಪಡ್ತಿದ್ಯಾ? ಅವರು ನನಗೆ ಮಾವ ಅನ್ನೋದನ್ನ ಮರಿಬೇಡ. ಪರವಾಗಿಲ್ವೇ? ಮಾವನ್ ಬಗ್ಗೆ ಭಾರಿ ಅಕ್ರೆ ಇರೋ ತರ ಕಾಣಿಸ್ತಿದೆ. ಇರಲ್ವಾ ಮತ್ತೆ? ಹುವಿ, ನಾನು ಸಾಮಾನ್ಯವಾಗಿ ಎಲ್ರ ಮೇಲೂ ಜಗಳ ಮಾಡ್ತೀನಿ, ಕೂಗಾಡ್ತೀನಿ. ಆದ್ರೆ ಮಾವನ್ ಮೇಲೆ ನನಗೆ ಯಾವಾಗ್ಲೂ ಒಂದು ಗೌರವ ಇದ್ದೇ ಇದೆ, ವಿಶೇಷವಾದ ಪ್ರೀತಿ ಇದೆ. ಅಷ್ಟಾದ್ರೂ ಇದೆಯಲ್ಲ, ಸಂತೋಷ. ಏನ್ರಿ, ಕೃಷ್ಣ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತಲ್ವಾ? ಹೌದು, ಅವನೇ ಮನ್ಸು ಮಾಡಿ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಆದ್ರೆ ಅವನೇ ಎದಕ್ಕೆ ಒಪ್ತಿಲ್ವಲ್ಲ. ಸರಿ, ಬಿಟ್ಟಾಕು. ಆಮೇಲೆ ನೀನು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಬೇಕಾದ್ರೆ ನಿನ್ನ ಹತ್ರ ಒಂದು ಸೀರೆ ಇದೆಯಲ್ಲ, ಮರೂನ್ ಮಾಡಿರೋದು, ಅದನ್ನು ಇಟ್ಕೋ, ದೇವಸ್ಥಾನದಲ್ಲಿ ಉಟ್ಕೊಳ್ಳುವಂತೆ. ಆ ಸೀರೆಲಿ ಏನ್ರಿ ವಿಶೇಷ ಇದೆ? ಏನಿಲ್ಲ, ಆ ಸೀರೆಯಲ್ಲಿ ನೀನು ತುಂಬಾ ಚೆನ್ನಾಗಿ ಕಾಣಿಸ್ತೀಯ, ಅದಕ್ಕೆ. ಅದೇನೋ ಪುಳಿಯೋಗರೆ ಅಂತ ಹೇಳಿದ್ರಲ್ಲ, ಅದನ್ನೇ ನನಗೂ ಡಬ್ಬಿಗೆ ಹಾಕೊಂಡು ತಂದಿದ್ರೆ ಮಧ್ಯಾಹ್ನಕ್ಕೆ ಅದೇ ಮೃಷ್ಟಾನ್ನ ಭೋಜನ ಆಗ್ತಿತ್ತು ನೋಡಿ. ತಂದಿದ್ದೀನಿ ಸರ್. ನೀವು ಕ್ಯಾಪಲ್ಲಿ 2 ತುತ್ತು ಕೊಟ್ಬಿಟ್ಟು ಊಟ ಮಾಡಿ ಅಂದ್ರೆ ನನಗಾಗಲ್ಲ. ನಮಗೆ ಫುಲ್ಲು ಕಂಪ್ಲೀಟ್ ಊಟ ಬೇಕು. ನಿಮಗೆ ಹೊಟ್ಟೆ ತುಂಬಷ್ಟು ಇದೆ. ನೀವು ಊಟ ಮಾಡ್ದೇನೆ ನನಗೆ ಕೊಟ್ಬಿಡ್ತೀರಾ? ಇಲ್ಲ, ನಾನು ಹೊಟ್ಟೆನೂ ತುಂಬುತ್ತೆ, ನಿಮ್ಮ ಹೊಟ್ಟೆನೂ ತುಂಬುತ್ತೆ. ಹೇಗೆ? ವೆಯ್ಟ್ ಮಾಡಿ. ಇಲ್ಲ, ಇನ್ನೇನು ಹೊರಡಬೇಕು? ಇಲ್ಲ, ಡೀಸೆಲ್ದೆಲ್ಲ ನಾನು ನೋಡ್ಕೋತೀನಿ, ಮಿಕ್ಕಿದ್ಲಕ್ಕೆಲ್ಲ ಆಮೇಲೆ ನೋಡ್ಕೊಡೋಣ. ಸರಿ ಅಣ್ಣ, ಆಯ್ತು. ಸರಿ ಆಯ್ತು. ಆಯ್ತಣ್ಣ, ಆಯ್ತು. ಏನೇ ಇದು, ಇಷ್ಟೊಂದು ಚಾಕ್ಲೇಟ್ ತೊಗೊಂಡಿದ್ಯಾ? ನನ್ನ ಮಗನ ಹಲ್ಲೇನಾಗ್ಬೇಡ ರೀ. ಇದು ಬರೀ ನಮ್ಮ ಮಗನ್ ಮಾತ್ರ ಅಲ್ಲ,
ಚಿತ್ರನ್ ಮಕ್ಳಿಗೆ ಅಚ್ಚು ಮಗಳಿಗೆ ಅವ್ರೆಲ್ರಿಗೂ ಸೇರ್ಸೆ ನಾನು ತಗೊಂಡಿದ್ದು. ಓ ಹೋಲ್ಸೇಲ್ ಆಗಿ ಎಲ್ರಿಗೂ ತಗೊಂಡಿದ್ಯಾ? ಅಲ್ಲ ಈಗ ತಾನೇ ಹೇಳ್ದೆ ಅರ್ಚನನ್ ಮಗು ಅರ್ಚನಾ ಅಂತ. ಅಲ್ಲ ನೀನ್ ನೋಡ್ರೆ ಅವ್ರ ಮೇಲೆ ಅಷ್ಟೊಂದು ಪ್ರೀತಿ ಅಕ್ರೆ ತೋರಿಸ್ತಾ ಇದ್ಯಾ, ಅವ್ರಿಗೂ ನಿನ್ ಮೇಲೆ ಅಷ್ಟೇ ಪ್ರೀತಿ ಅಕ್ರೆ ಎಲ್ಲ ಇದ್ಯಾ? ಅವ್ರಿಗೇನಾಗಿದೆ, ಅವರು ಹಾಗೆ ಇದಾರಲ್ವಾ? ಮಣ್ಣಿದೆ. ಅಲ್ಲ ಎಲ್ರು ನಮ್ಮನೆಗೆ ಬಂದಿದಾರ ತಾನೆ, ಆದ್ರೆ ಅರ್ಚನಾ ಮತ್ತೆ ಮುರಳಿ ಏನಕ್ಕೆ ಬಂದಿಲ್ಲ? ಅವ್ರು ಇನ್ನೂ ನಮ್ಮ ಅಮ್ಮನ ಮೇಲೆ ದ್ವೇಷ ಸಾಧಿಸ್ತಾನೇ ಇದಾರೆ. ಅತ್ತೇನೆಲ್ಲ ಮರ್ತ್ಬಿಟ್ಟಿದಾರ, ಸುಮ್ನೆ ಇರಿ ಸಾಕು. ಹೂವಿ ಅಮ್ಮ ಯಾರನ್ನ ಬಿಟ್ಟಿದ್ದಾಳೆ? ನನ್ನೇ ಬಿಟ್ಟಿಲ್ಲ. ಏನೋ ಆ ಸಂದರ್ಭಕ್ಕೆ ಕೋಪದಲ್ಲಿ ಒಂದೆರಡು ಮಾತಾಡ್ತಾಳಷ್ಟೇ, ಹಾಗಂತ ದ್ವೇಷ ಸಾಧಿಸ್ತಾನೇ ಇರ್ತಾರ? ಅಮ್ಮ ದ್ವೇಷ ಸಾಧಿಸೋಳೆ ಆಗಿದ್ರೆ ಮಾವ ಬಂದು ಪರಿಹಾರ ಪೂಜೆಗೆ ಹೋಗೋದ ಅಂದ ತಕ್ಷಣ ಒಪ್ಕೋತಿಲ್ಲ. ಅದು ಹಿಂದೆ ಮುಂದೆ ಯೋಚನೆ ಮಾಡದೆ ಎಷ್ಟು ಖುಷಿಯಿಂದ ಒಪ್ಕೊಂಡ್ಲವಳು. ರೀ, ನನ್ಗ್ಯಾಕೋ ಅಚ್ಚು ಮತ್ತೆ ಮುರಳಿ ಮಾವ ಇಬ್ರು ನಮ್ಮ ಮನೆಗ್ ಬರ್ದೇ ಇರೋದಕ್ಕೆ ಅತ್ತೆ ಕಾರಣ ಅಲ್ಲ ಅಂತ ಅನ್ನಿಸ್ತಿದೆ. ಮತ್ತೆ ದೀಪು ನಮ್ಮ ಮನೆಗ್ ಬಂದಿದ್ಲಲ್ವಾ, ಅದಕ್ಕೆ ಅಚ್ಚುನು ಬಂದಿಲ್ಲ ಅಂತ ಅನ್ಸುತ್ತೆ. ಓ ಈಗ ದೀಪುಗೂ ಮತ್ತೆ ಅಚ್ಚುಗೂ ಸಮಸ್ಯೆ ಅಲ್ವಾ? ಚೆನ್ನಾಗಿದ್ದಾರೆ ಕಣೆ ನಿಮ್ಮ ಮನೆಯವರು. ಅಲ್ಲ ಅವ್ರಿಗೆ ಎಷ್ಟು ಬೇಕು ಅಷ್ಟು ಸಮಸ್ಯೆ ಮಾಡ್ಕೊಂಡ್ಬಿಡೋದು, ಕೊನೆಗೆ ನಮ್ಮಮ್ಮನ್ ಮಾತ್ರ ವಿಲನ್ ತರ ನೋಡೋದು. ಆಹಾ ರೀ, ಸುಮ್ನೆ ಇರ್ರಿ. ಅಕ್ಕ ತಂಗಿದ್ದು 1000 ಸಮಸ್ಯೆ ಇರುತ್ತೆ. ಸ್ವಲ್ಪ ದಿನ ಹೀಗಿರ್ತಾರೆ, ಇನ್ ಸ್ವಲ್ಪ ದಿನ ಸರಿ ಹೋಗ್ತಾರೆ. ಆದ್ರೆ ಈಗಂತೂ ಇಬ್ರು ಒಳ್ಳೆ ಎಣ್ಣೆ ಸಿಗಕಾಯಿ ತರ ಆಗೋಗಿದ್ದಾರೆ. ಇವಾಗ ದೇವಸ್ಥಾನಕ್ಕೆ ಹೋಗ್ತಿದೀವಲ್ವಾ, ಸರಿ ಹೋಗಿ ಇಬ್ರು ಒಂದಾಗ್ತಾರೆ ಅಂತ ನಂಗೆ ಅನ್ನಿಸ್ತಿದೆ. ದೇವರಾಗಿರ್ಲಿ, ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊ. ಮೊದ್ಲು ಒಂದಾಗ್ಬೇಕು ಅಂತ ನಮಗ್ ಅನ್ನಿಸ್ಬೇಕು. ಒಂದೇ ತಾಯಿ ಹೊಟ್ಟೆಲ್ ಹುಟ್ಟೋರು ಒಂದ್ ಮಾತ್ ಬರುತ್ತೆ ಹೋಗುತ್ತೆ ಅಂತ ಬಿಟ್ಟಾಕ್ಬಿಟ್ರೆ ಆಗೆಲ್ಲ ಸರಿ ಹೋಗುತ್ತೆ ತಾನೆ. ಇದು ನಿಮ್ಗೂ ಅನ್ವಯಿಸುತ್ತಲ್ವಾ ರೀ? ನೀವ್ 3 ಜನನು ಒಂದೇ ತಾಯಿ ಹೊಟ್ಟೆಲ್ ಹುಟ್ಟಿರೋರಲ್ವಾ? ಮತ್ತೆ ನೀವ್ 3 ಜನ ಯಾಕೆ ಬೇರೆ ಬೇರೆ ತರ ಇದ್ದೀರಾ? ನೀವಿರೋ ತರ ಕೃಷ್ಣ ಇಲ್ಲ, ಕೃಷ್ಣ ಇರೋ ತರ ಸ್ನೇಹ ಇಲ್ಲ ಅಲ್ವಾ? ಸೂಪರ್ ಕಣೆ ಭೂವಿ ನೀನು. ನಾನು ಎಷ್ಟೊಂದ್ಸಲ ಗಮನಿಸಿದೀನಿ ನಿನ್ ಕಡೆಯವ್ರಿಗೆ ನಿನಗೆ ಏನಾದ್ರು ಸಮಸ್ಯೆ ಅಂತ ನಾನು ಮಾತಾಡ್ದಾಗೆಲ್ಲ ಅದನ್ನ ಹೇಗಾದ್ರೂ ಮಾಡಿ ನನಗ್ ಲಿಂಕ್ ಮಾಡಿ ನನ್ನ ಬಾಯಿನ ಮುಚ್ಚಿಸ್ಬಿಡ್ತೀಯ ಅಲ್ವಾ? ಅಂದ್ರೆ ಏನು, ನನ್ನ ಸಮಯ ಸಾಧಕಿ ಅನ್ಕೊಂಡಿದ್ದೀರಾ? ಅಲ್ಲ ರೀ, ಈ ವಿಷಯ ನಾನೇ ಹೇಳಿದಿದ್ರೆ ನಿನಗ್ಯಾಕೆ ಬೇಡ್ದಿರೋ ವಿಷಯ ಅಂತ ನನ್ಗೆ ಬೈತಾ ಇದ್ರಿ. ಈಗ ನೀವಾಗ ನೀವೇ ಮಾತಾಡ್ತಿದ್ದೀರಾ. ಅದಕ್ ನಾನ್ ಸರಿಯಾಗಿ ಉತ್ತರ ಕೊಟ್ರೆ ನನ್ಗೆ ಹೀಗೆ ಹೇಳ್ತೀರಾ ಅಲ್ವಾ? ನಾನೆಲ್ಲೇ ಜೋರ್ ಮಾಡ್ದೆ, ನಾನು ಸುಮ್ಮನೆ ಹಾಗೆ ಹೇಳ್ದೆ ಅಷ್ಟೇ. ಸರಿ ಆಯ್ತು, ಇದನ್ನ ಇಲ್ಲಿಗೆ ಬಿಟ್ಬಿಡೋಣ. ಇಲ್ಲಿ ತನಕ ಆಗಿರೋದನ್ನ ನೀನು ಮರ್ತ್ಬಿಡು, ನಾನು ಮರ್ತ್ಬಿಡ್ತೀನಿ. ಹೇಗೂ ಮಾವ ಒಳ್ಳೆ ಉದ್ದೇಶ ಇಟ್ಕೊಂಡು ಕುಟುಂಬದವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಪರಿಹಾರ ಪೂಜೆ ಇಟ್ಕೊಂಡಿದ್ದಾರೆ. ಅಲ್ಲಿಗೆ ಹೋದ್ಮೇಲೆ ಎಲ್ರಿಗೂ ಒಳ್ಳೇದಾದ್ರೆ ಅಷ್ಟೇ ಸಾಕು. ನಮ್ಮ ಕೃಷ್ಣಂಗೆ ಒಂದು ಒಳ್ಳೆ ಹುಡುಗಿ ಸಿಗ್ಬೇಕು, ಅವನ ಜೀವನನೂ ಸರಿ ಹೋಗ್ಬೇಕು, ನಮ್ಮ ಸ್ನೇಹನ್ ಜೀವನನೂ ಸರಿ ಹೋಗ್ಬೇಕು. ನೀವೇನ್ ಹೇಳ್ತಿದ್ದೀರಾ? ಇಬ್ರು ಜೀವನನೂ ಸರಿ ಹೋಗ್ಬೇಕು ಅಂತ ಹೇಳ್ತಿದ್ದೀರಾ. ಆದ್ರೆ ಅದ್ ಯಾವ ಅರ್ಥದಲ್ಲಿ ಹೇಳ್ತಿದ್ದೀರಾ? ಕೃಷ್ಣನ್ ಮನಸ್ಥಿತಿ ಸರಿ ಹೋಗಿ ಅವ್ನ್ ಇನ್ನೊಂದ್ ಮದ್ವೆ ಆಗೋದಕ್ಕೆ ಒಪ್ಕೊಂಡ್ರೆ ಅವನ್ ಜೀವನ ಸೆಟ್ಲ್ ಆಗತ್ತೆ. ಆದ್ರೆ ಸ್ನೇಹನ್ ನೆನ್ಸ್ಕೊಂಡ್ರೆ ಅಯ್ಯೋ ಅನ್ಸುತ್ತೆ. ಸಂತೋಷರು ಹೋದೋರು ಹೊರಟೆ ಹೋದ್ರು. ಅವ್ರ ಕಡೆಯಿಂದ ಒಂದು ಸುದ್ದಿನೂ ಇಲ್ಲ. ಪಾಪ ಒಂದ್ ಹೆಣ್ಣು ಒಂಟಿಯಾಗಿ, ಅದು ಒಂದ್ ಹೆಣ್ಮಗುನ್ನ ಇಟ್ಕೊಂಡು ಜೀವನ ನಡೆಸೋದು ಎಷ್ಟು ಕಷ್ಟ ಅಂತ ಅವಳೊಬ್ಳಿಗೆ ಗೊತ್ತು ರೀ. ಅವಳಿಗೆ ಇನ್ನೊಂದ್ ಮದ್ವೆ ಮಾಡ್ತೀವಿ ಅಂತ ನಾವ್ ಅನ್ಕೋಬಹುದು, ಆದ್ರೆ ಅವಳು ಒಪ್ಕೋಬೇಕಲ್ರಿ. ಒಂದೊಂದ್ಸಲ ನನ್ನ ಮಗನ್ ನೆನ್ಸ್ಕೊಂಡಾಗೆಲ್ಲ ನನಗೆ ಮಯೂರಿಯುತ್ತೆ. ಅಲ್ಲ ಅವನ್ನ ಮನೇಲಿ ಇಟ್ಕೊಂಡು ಎಷ್ಟೆಲ್ಲ ಚೆನ್ನಾಗಿ ನೋಡ್ಕೊಂಡ್ವಿ, ಆದ್ರೆ ಅವನು ಇಡೀ ಮನೆಯವರೆಲ್ಲ ತಲೆ ತೆಗ್ಸೋಂತ ಕೆಲಸ ಮಾಡೋದ. ಛೇ, ಒಂದೊಂದ್ಸಲ ಮನ್ಸಿಗೆ ನೆಮ್ಮದಿ ಇಲ್ಲ ಅಂತ ಅನಿಸ್ದಾಗ ನಾವ್ ಯಾಕೆ ಇಷ್ಟೊಂದು ಕಷ್ಟಪಟ್ಟು ದುಡಿಬೇಕು, ಯಾಕೆ ಸಂಪಾದನೆ ಮಾಡಬೇಕು ಅಂತ ಅನ್ಸುತ್ತೆ. ಭುವಿ ನನ್ನ ಮನ್ಸಿಗೆ ಬೇಜಾರಾಗಿದೆ ನಿಜ, ಆದ್ರೆ ಯಾವತ್ತು ನನ್ನ ತಮ್ಮ ಆಗ್ಲಿ ನನ್ನ ತಂಗಿ ಆಗ್ಲಿ ನನಗೆ ಭಾರ ಅಂತ ಅನ್ಸಿಲ್ಲ. ಅವ್ರಿಗೂ ಒಂದೊಳ್ಳೆ ಜೀವನ ಸಿಗ್ಬೇಕು, ಖುಷಿಯಾಗಿರ್ಬೇಕು, ಅದೇ ನನ್ನ ಆಸೆ. ನೋಡೋಣ, ಹೇಗೂ ಎಲ್ರೂ ದೇವ್ರಿಗೆ ಹೋಗ್ತಾ ಇದೀವಿ, ಆಗ್ಲಾದ್ರೂ ಎಲ್ಲ ಸರಿ ಹೋಗುತ್ತಾ ಅಂತ. ಸರಿ ಹೋಗುತ್ತೆ ರೀ, ನನಗನ್ನಿಸ್ತಿದೆ ಖಂಡಿತವಾಗ್ಲೂ ಸರಿ ಹೋಗುತ್ತೆ. ನೀವೇನ್ ಯೋಚನೆ ಮಾಡಬೇಡಿ. ನಮ್ ಕೃಷ್ಣನು ನಮ್ ಜೊತೆಗೆ ಬಂದ್ರೆ ಚೆನ್ನಾಗಿರೋದಲ್ವಾ? ನಾನು ಹೇಳ್ ನೋಡ್ದೆ, ಆದ್ರೆ ಕಡ್ಡಿ ಮುರ್ದಾಗೆ ನಾನು ಬರಲ್ಲ ಅಂತ ಹೇಳ್ದ. ಇರು, ನಾನೊಂದ್ಸಲ ಕೊನೆದಾಗ ಫೋನ್ ಮಾಡಿ ಕೇಳ್ತೀನಿ.
ಅಣ್ಣ ಹೊರಟ್ರಾ? ಇಲ್ಲ ಕಣ, ಅದು ನಾನು ನಿಮ್ಮ ಅದಕ್ಕೆ ಮಕ್ಕಳಿಗೆ ಚಾಕ್ಲೇಟು ಬಿಸ್ಕೆಟು ಇದೆಲ್ಲ ತಗೊಂಡೋಗೋಣ ಅಂತ ಬಂದ್ವಿ. ಓ ಎಲ್ಲ ಬಂದಾಯ್ತು ಹಾಗಾದ್ರೆ. ಹ್ಞೂ ಕಣ, ಗಾಡಿನೂ ಬಂದಿದೆ. ಅಲ್ಲ ಕಣ ಕೃಷ್ಣ, ಸುಮ್ಮನೆ ಯೋಚನೆ ಮಾಡ ಬಂದ್ಬಿಡೋ ನಮ್ಮ ಜೊತೆ. ಇಲ್ಲ ಅಣ್ಣ, ನೀವು ಹೋಗಿ ಬನ್ನಿ. ಲೋ ಮಾವ ವಿಜಿ ಎಲ್ರು ನಿನ್ನ ಎಲ್ಲಿ ಎಲ್ಲಿ ಅಂತ ಕೇಳ್ತಾ ಇದ್ದಾರೆ. ಲೋ ಸುಮ್ಮನೆ ಬಂದ್ಬಿಡೋ ನಮ್ಮ ಜೊತೆ. ಹೇಗೂ ಸ್ವಾತಿ ಇರ್ತಾಳಲ್ವಾ, ಅವಳು ಆಫೀಸ್ ನೋಡ್ಕೋತಾಳೆ. ತರಕಾರಿ ಅಂಗಡಿಗೆ ಬೇಕಾದ್ರೆ 1-2 ದಿನ ರಜಾ ಹಾಕಿದ್ರೆ ಆಯ್ತು. ಬಾರೋ. ಅದು ನಾನು ಬಂದರೆ ಒಂದಷ್ಟು ಜನಕ್ಕೆ ಸಮಸ್ಯೆ ಆಗುತ್ತೆ, ಅದರಿಂದ ಇಡೀ ಅಟ್ಮಾಸ್ಫಿಯರೇ ಹಾಳಾಗುತ್ತೆ. ನನ್ನ ಪರವಾಗಿ ನೀವೆಲ್ಲ ಹೋಗ್ತಿದ್ದೀರಲ್ಲ, ನೀವು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ದೇವರನ್ನ ಕೇಳ್ಕೊಂಬನ್ನಿ. ನಾನು ಇಲ್ಲಿಂದನೇ ಕೈ ಮುಗಿತೀನಿ. ಆಮೇಲೆ ಬೀರುಲ್ ಕ್ಯಾಶ್ ಇಟ್ಟಿದ್ದೀನಿ, ಎತ್ಕೊಂಡೋಗು. ಆಯ್ತು ಬಿಡಪ್ಪ, ನೀನಿಗೆ ಎಷ್ಟು ಹೇಳಿದ್ರು ನೀನು ಕೇಳಲ್ಲ. ಆಮೇಲೆ ಮನೆ ಬೇಗನ ಕೆಳಗಡೆ ಮನೇಲಿ ಕೊಟ್ಟಿರ್ತೀನಿ. ಆಮೇಲೆ ತರಕಾರಿ ಅಂಗಡಿ ಆಫೀಸ್ ಎಲ್ಲ ಹುಷಾರು ಕಣ. ಆಮೇಲೆ ನೀನು ಬರೀ ಆಫೀಸು ಕೆಲಸ ಅನ್ಕೊಂಡು ಊಟ ತಿಂಡಿ ಮಾಡದೇ ಇರ್ಬೇಡ ಕಣ. ಟೈಮಿಗೆ ಮಾಡು, ಸರಿನಾ? ಹುಷಾರು. ಸರಿ ಅಣ್ಣ, ಹ್ಯಾಪಿ ಜರ್ನಿ. ಸರಿ ಆಯ್ತು. ಅವನಿಗೆ ಎಷ್ಟು ಹೇಳಿದ್ರು ಕೇಳಲ್ಲ, ನಡಿ. ನಮಸ್ಕಾರ ಕೃಷ್ಣ. ಓ ಸರ್, ಬನ್ನಿ ಸರ್, ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಸರ್. ಇರ್ಲಿ, ಪರವಾಗಿಲ್ಲ. ಸರ್ ನೀವು ನಮ್ಮ ಗೆಸ್ಟು, ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಸರ್. ಥ್ಯಾಂಕ್ಸ್. ಏನು? ನನ್ನ ಮಗಳು ಸ್ವಾತಿ ಕಾಣ್ತಾ ಇಲ್ಲ. ಸರ್ ಅದು ಬ್ಯಾಂಕಲ್ಲಿ ಚೆಕ್ದೇನೋ ಸಮಸ್ಯೆ ಆಗಿತ್ತು, ಅದಕ್ಕೆ ಬ್ಯಾಂಕ್ ಹೋಗಿದ್ದಾರೆ. ಓ, ಏನು ಸರ್ ಇಷ್ಟು ದೂರ ಬಂದಿದ್ದೀರಾ? ಏನಿಲ್ಲ, ಅದು ನೀವು ನಮ್ಮ ಮನೆ ಪುಳಿಯೋಗರೆ ತಿನ್ಬೇಕು ಅಂತ ಆಸೆ ಪಟ್ರಿ ಅಂತ ಹೇಳಿದ್ಲು, ಅದನ್ನ ತಗೊಂಡ್ಬಂದೆ. ನೋಡಿ, ಒಳ್ಳೆ ಸ್ನೇಹಿತರು ಪಡೆಯೋಕ್ಕೆ, ರುಚಿಯಾಗಿರೋ ಊಟ ಮಾಡೋದಕ್ಕೆ ಯೋಗ ಬೇಕು. ಅರ್ಥ ಆಗ್ಲಿಲ್ಲ ನನಗೆ. ಈಗ ನಿಮ್ಮ ಪರಿಚಯ ಆಯಿತು, ನಿಮ್ಮ ಸ್ನೇಹ ಆಯಿತು, ಅದರಿಂದ ನಿಮ್ಮ ಮನೆಯವರೆಲ್ಲ ಪರಿಚಯ ಆದರು. ಅದಕ್ಕೆ ಒಳ್ಳೆ ತಿಂಡಿ ತಿನ್ನೋ ಸೌಭಾಗ್ಯ ನಂದಾಯ್ತು ಅಲ್ವಾ? ಓ ಅದಾ ಕೃಷ್ಣ, ನೀವು ನಮಗ್ ಮಾಡಿರೋ ಸಹಾಯನ ನಾವು ಮರೆಯಕ್ಕೆ ಆಗಲ್ಲ. ಸರ್, ನಾನು ಏನು ಮಾಡಿದೆ ಅಂತದ್ದು, ನನ್ನ ಜಾಗದಲ್ಲಿ ಯಾರೇ ಇದ್ದಿದ್ರು ಇದನ್ನೇ ಮಾಡ್ತಿದ್ರು. ಹಾಗೆ ಹೇಳೋದು ನಿಮ್ ದೊಡ್ಡ ಗುಣ. ನಿಮ್ ಸ್ನೇಹ ಸಿಕ್ಕಿದ್ದು ನಮ್ ಪುಣ್ಯನೇ ಬಿಡಿ. ಏನು ಸರ್ ದೊಡ್ಡ ದೊಡ್ಡ ಮಾತೆಲ್ಲ ಆಡ್ತಿದ್ದೀರಲ್ಲ ಸರ್. ಆಮೇಲೆ ನಿಮ್ಮನ್ನ ಕಿಡ್ನ್ಯಾಪ್ ಮಾಡಿ ಟಾರ್ಚರ್ ಕೊಟ್ರಲ್ಲ, ಅವ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಗೊತ್ತಾಯ್ತಾ? ಗೊತ್ತಾದ್ರೆ ಹೇಳಿ ಸರ್, ನಿಮ್ಗೆ ಎಷ್ಟು ಟಾರ್ಚರ್ ಕೊಟ್ಟಿದ್ದೀರೋ ಅದು ಡಬಲ್ ಟಾರ್ಚರ್ ಕೊಟ್ಟು ಸರಿಯಾಗಿ ಬುದ್ಧಿ ಕಲ್ಸೋಣ. ಅಯ್ಯೋ, ದಯವಿಟ್ಟು ಬೇಡ ಕೃಷ್ಣ, ಅದನ್ನ ಅಲ್ಲಿಗೆ ಬಿಟ್ಬಿಡೋದು ಒಳ್ಳೇದು. ಇಲ್ಲ ಅಂದ್ರೆ ಅದು ಹಾಗೆ ಸುಮ್ಮನೆ ಬೆಳೀತಾ ಹೋಗುತ್ತೆ. ಅವ್ರು ಮಾಡಿದ್ರು ಅಂತ ನಾವು ಮಾಡಿದ್ವಿ ಅಂತ ಅವರು. ಇದ್ಯಾವುದು ಬೇಡ ಕೃಷ್ಣ. ಹೀಗಂದ್ರೆ ಹೇಗೆ ಸರ್? ಅವ್ರ ಆ್ಯಕ್ಷನ್ಗೆ ನಮ್ಮ ರಿಯಾಕ್ಷನ್ ಇರಲೇಬೇಕಲ್ವಾ? ಬೇಡ, ನನಗೆ ನನ್ನದೇ ಆದ ಜವಾಬ್ದಾರಿಗಳಿದೆ. ನನ್ನಿಂದ ನಮ್ಮ ಮನೆಯವ್ರಿಗೆ, ನನ್ನ ಮಕ್ಕಳಿಗೆ ತೊಂದರೆ ಆಗಬಾರ್ದು. ಅದು ಅಲ್ಲದೆ ನನ್ನ ಮಗನಿಗಾಗ್ಲಿ ನನ್ನ ಮಗಳಿಗಾಗ್ಲಿ ಇದ್ಯಾವುದೂ ಇಷ್ಟ ಆಗೋದಿಲ್ಲ. ನೀವು ನಮ್ಮ ಕುಟುಂಬದವ್ರ ಮೇಲೆ ತೋರಿಸ್ತಿರೋ ಪ್ರೀತಿ, ಕಾಳಜಿಗೆ ನಿಮ್ಗೆ ಯಾವ ರೀತಿ ಕೃತಜ್ಞತೆ ಹೇಳಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಅಯ್ಯೋ ಸರ್, ನಾನಂಥದ್ದು ಏನೂ ಮಾಡಿಲ್ಲ. ಇರ್ಲಿ, ಆಗೋದೆಲ್ಲ ಒಳ್ಳೇದಕ್ಕೆ. ಬದಲಾವಣೆ ಜಗದ ನಿಯಮ. ನೀವು ನಿಮ್ಮ ಕೆಲಸದ ನಡುವೆನೂ ನನ್ನ ಜೊತೆ ಮಾತಾಡೋದಿಕ್ಕೆ ಅಂತ ಇಷ್ಟು ಟೈಮ್ ಮಾಡ್ಕೊಂಡ್ರಲ್ಲ, ಥ್ಯಾಂಕ್ಸ್. ನಾ ಹೋಗಿ ಬರ್ತೀನಿ. ಸರ್ ಹೊರಟ್ರಾ? ಹಾ ಸರ್, ನೀವಿಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ನನಗೆ ಪುಳಿಯೋಗರೆ ತಂದು ಕೊಟ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ಬಂದ್ ಕೆಲ್ಸಾನೇ ಮರೆತುಬಿಟ್ಟೆ ನೋಡಿ. ಇತ್ತೀಚೆಗೆ ಮರು ಶುರು ಆಗ್ಬಿಟ್ಟಿದೆ ಕೃಷ್ಣ. ಸರ್, ಪ್ರತಿ ಅಗಳ್ನು ಆಸ್ವಾದಿಸ್ಕೊಂಡು ತಿಂತೀನಿ. ಥ್ಯಾಂಕ್ ಯು ಸರ್. ಹೋಗ್ಬರ್. ಸರಿ, ಸ್ವಾತಿ ಬಂದ್ಮೇಲೆ ಫೋನ್ ಮಾಡಿಸ್ತೀನಿ. ಹಾಗೆ ಸರಿ ಸರ್. ಎಷ್ಟೇ ಆದ್ರೂ ಚಿಕ್ಕವಳಲ್ವಾ ಅದಕ್ಕೆ. ಅವಳು ಪಾಪ ನನ್ನ ಮೇಲೆ ಜೀವನ ಇಟ್ಕೊಂಡಿದ್ದಾಳೆ. ಹಾಗಾಗಿ ಅವತ್ತು ನೀವು ನನ್ನ ಬಗ್ಗೆ ಮಾತಾಡಿದ್ದನ್ನ ಅವಳು ಮನ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇದ್ದಾಳೆ ಅಷ್ಟೇ. ಅದಕ್ಕೆ ಪ್ಲೀಸ್ ನನಗೋಸ್ಕರ ಒಂದೇ ಒಂದ್ಸಲ ಅವಳ ಹತ್ರ ಹೋಗಿ ಪ್ರೀತಿಯಿಂದ ತಂಗಿ ಅಂತ ಮಾತಾಡಿಸಿ. ಅವಳು ನಿಜ ಅದಕ್ಕೆ ಬೆಣ್ಣೆ ಥರ ಹಾಗೆ ಹಳೆ ದ್ವೇಷನೆಲ್ಲ ಮರೆತು ಕರ್ಗೋಗ್ತಾಳೆ. ಪ್ಲೀಸ್ ಅದಕ್ಕೆ.
ಸರಿ, ಹಾಗಿದ್ರೆ ಅವಳಿಗೆ ನನ್ನ ಹತ್ರ ಬಂದು ಮಾತಾಡಕ್ಕೆ ಹೇಳಿ. ನನ್ನ ಕೋಪನೂ ಹಾಗೆ ಕರ್ಗ್ ಹೋಗುತ್ತೆ. ಅದಕ್ಕೆ ನಿಮಗೆ ಹೇಗೆ ಹೇಳಿ ನಾನು ವಿಜಯ್ ಅವರೇ, ಅವಳು ನನಗಿಂತ ತುಂಬ ಚಿಕ್ಕವಳು. ನಾನು ಪ್ರೀತಿ ವಿಷಯದಲ್ಲಿ ಹೇಗಿರ್ತೀನಿ ಅಂತ ಅವಳಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆದರೂ ಕೂಡ ಅವಳು ತನ್ನ ಹಠಾನ ಬಿಟ್ಟು ನನ್ನ ಹತ್ರ ಬಂದು ಮಾತಾಡಲ್ಲ ಅಂದಮೇಲೆ ನಾನು ಯಾಕೆ ನನ್ನ ಹಠಾನ ಬಿಡಬೇಕು? ಅವಳಾಗೆ ಅವಳು ಬಂದು ನನ್ನ ಹತ್ರ ಮಾತಾಡೋವರೆಗೂ ನಾನಂತೂ ಕೆಳಗಿಳಿಯಲ್ಲ. ಅದಕ್ಕೆ ಅಕ್ಕ ತಂಗಿದಿರ ಮಧ್ಯೆ ಎಲ್ಲ ಕೆಳಗೆ ಮೇಲೆ ಏನತ್ತು? ನಾನು ನನ್ನ ಮಗುಗೆ ಸ್ನಾನ ಮಾಡಿಸ್ಬೇಕು. ಬರ್ತೀನಿ. ನೋಡಜ್ಜಿ, ಅಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ? ಮೂನೆ ತುಂಬಾ ಚೆನ್ನಾಗಿದೆ. ಅಶ್ವಥ್ ರಾಯರು ನಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಡು ಬಂದು ಎಂತ ಒಳ್ಳೆ ಕೆಲಸ ಮಾಡಿದಾರಲ್ವಾ? ಲೇ ಸ್ನೇಹ, ಬಾರೆ. ನೀನ್ ಬಾಮ್ಮ, ನೋಡಲ್ಲೆಲ್ಲ ಎಷ್ಟು ಚೆನ್ನಾಗಿದೆ. ಅಯ್ಯ, ನನಗಾಗಲ್ಲಮ್ಮ, ಹೊತ್ತಕ್ ಮಂಡಿ ನೋವು ಬರತ್ ಕಣೆ. ಬಾರೆ ನೀನೇ ಇಳ್ದು. ಹೌದು, ಸ್ನಾನಕ್ ಬಿಸ್ನೀರ್ ಬಂತ ನಿನ್ಗೆ? ಬಂತಲ್ಲ. ನನಗ್ ನೋಡ ಬಿಸ್ನೀರ ಸಿಗ್ಲಿಲ್ಲ. ಮತ್ ಹೇಗ್ ಸ್ನಾನ ಮಾಡ್ದೆ? ತಣ್ಣೀರಲ್ಲೇ ಸ್ನಾನ ಮಾಡ್ಕೊಂಬಂದೆ. ಹೋಗ್ಲಿ ಬಿಡು, ಮಾಡಿದ ಪಾಪ ತೊಳ್ಕೊಂಡಾಗಾಯ್ತು. ಏ ಮುದ್ಕೆ, ನೀ ಬಾಯಿ ಮುಚ್ಕೊಂಡ್ ನಿಂತ್ಕೋ. ಅಯ್ಯ ಸ್ನೇಹ, ಮಗುಗೆ ಬಿಸ್ನೀರಲ್ಲಿ ಚೆನ್ನಾಗಿ ಮೈ ಒರ್ಸಿ ಎಲ್ಲ ಮಾಡ್ದೆ ತಾನೆ? ಇಲ್ಲಾಂದ್ರೆ ನೆಗಡಿ ಆಗ್ಬಿಡುತ್ತೆ ಕಣೆ. ಒರ್ಸಿದೀನಿ. ಸರಿ. ಆಮೇಲೆ ಇಲ್ಲಿಗ್ ಬಂದು ಮಗು ಹುಷಾರಿಲ್ದೆ ಇರೋ ಹಾಗಾಗಿ. ಅಮ್ಮ ಎಲ್ಲ ಇಲ್ಲಿದ್ದೀರಾ? ಸಂತೋಷ. ನಾನು ಅಲ್ಲೆಲ್ಲ ಹುಡುಕ್ತಾ ಇದ್ದೆ. ಸರಿ ಸರಿ ಸರಿನಮ್ಮ. ಹಾಗಾದ್ರೆ ತಿಂಡಿ ರೆಡಿ ಮಾಡಿಸ್ಬಿಡ್ತೀನಿ. ಸ್ನಾನ ಆದವರೆಲ್ಲ ಬಂದು ತಿಂಡಿ ತಿನ್ಕೊಂಬಿಡಿ. ಅಯ್ಯ, ಏನ್ ಬೀಗ್ರೆ ಹೀಗೆ ಹೇಳ್ತಿದ್ದೀರಾ? ಯಾಕಮ್ಮ, ಏನಾಯ್ತು? ಅಲ್ಲ, ಪೂಜೆಗೆ ಅಂತ ಹೊರಟಿದೀವಿ. ಹೊಟ್ಟೆ ತುಂಬಾ ತಿಂಡಿ ತಿನ್ಕೊಂಡು ಹೋಗೋದ್ ಸರಿನಾ? ಅಲ್ಲ, ಉಪವಾಸ ಇರೋದು ಎಲ್ರಿಗೂ ಅಭ್ಯಾಸ ಇರಲ್ಲ, ಪಾಪ ಕಷ್ಟ ಆಗುತ್ತೆ ಅಂತ. ಅಯ್ಯ, ಕಷ್ಟ ಎಂಥದ್ದು ಬೀಗ್ರೆ? ಇದೇನ್ ದಿನಾಗ್ಲೂ ಹೀಗೆ ಇರುತ್ತಾ? ಯಾವತ್ತ ಒಂದಿನ ತಾನೇ. ದೇಹನ ದಂಡಿಸ್ಬೇಕು ಬೀಗ್ರೆ, ಆಗ್ಲೇ ದೇವರ ಕಾರ್ಯ ತೃಪ್ತಿ ಕೊಡೋದು. ಸರಿನಮ್ಮ, ನೀವ್ ಹೇಳೋದು ಸರಿನೇ. ನೋಡಿ, ಇದಕ್ಕೆ ಹಿರಿಯರು ಇರ್ಬೇಕು ಅಂತ ಹೇಳೋದು. ಆಯ್ತಮ್ಮ, ಹಾಗೆ ಆಗ್ಲಿ ಬಿಡಿ. ಒಂಥರ ಒಳ್ಳೇದಲ್ವಾ? ಸರಿ ಸರಿ. ಪೂಜೆ ಮುಗಿಸ್ಕೊಂಡ್ ಬಂದ್ಮೇಲೆ ಬೇಕಾದ್ರೆ ಎಲ್ರೂ ಒಟ್ಟಿಗೆ ಕೂತು ಆಗ ತಿಂಡಿ ತಿನ್ನೋಣ. ಆಗ ಸಮಾಧಾನವಾಗಿರುತ್ತೆ. ಹೌದಮ್ಮ, ಅದು ನಿಜ. ಒಟ್ಟು ಕೂತ್ಕೊಂಡು ತಿನ್ನೋ ಖುಷಿಯಾಗಿರುತ್ತೆ. ಆಯ್ತಮ್ಮ, ನೀವು ಹೇಳ್ದಾಗೆ ಆಗ್ಲಿ. ಸರಿ ಸರಿ, ನೀವು ಮಾತಾಡ್ತಾ ಇರಿ, ಬಂದ್ಬಿಡ್ತೀನಿ. ಆಯ್ತಾಯ್ತು. ಸರಿ. ನಿರ್ಮಲಾ, ನಿನ್ ವರ್ಷನೇ ಅರ್ಥ ಆಗಲ್ಲ ಕಣೆ ನನ್ಗೆ. ಯಾಕೋ? ಇನ್ನೇನ್ ನಿನ್ ಮೇಲ್ ಕೋಪದ ಉತ್ತುಂಗ ಮುಟ್ಟಿ ಶಾಪ ಹಾಕ್ಬಿಡ್ಬೇಕು ಅನ್ನೋಷ್ಟ್ರಲ್ಲಿ ಒಳ್ಳೆಯವಳಾಗ್ಬಿಡ್ತೀಯಲ್ಲೇ. ಅದು ಹೇಗೆ ಅಂತೀನಿ. ಹೇಗೆ ಅಂತ ಯೋಚನೆ ಮಾಡ್ಕೊಂಡು ನೀನಿಲ್ಲ ಕೂತಿರೋ, ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ. ಆ ಕೆಲಸ ಮಾಡಮ್ಮ, ಆರಾಮವಾಗಿ ಈ ಸ್ಥಳದಲ್ಲೇ ಇದ್ಬಿಡ್ತೀನಿ. ಸರಿ, ನೀನೇನ್ ಇದ್ದು ಬಿಡ್ತೀಯ. ನಡಿ ಹೊರಡೋಣ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಬಾ. ಲೇ, ನನ್ ಕೈಲ ಆಗಲ್ಲ ಕಣೆ. ಮತ್ತೆ ಇಲ್ಲಿಗ್ ಬರ್ತೀಯಾ ನೀನು? ಬಂದ್ ನೋಡು, ಬಾ. ನಡಿ ಅಜ್ಜಿ. ನಡಿಯಮ್ಮ. ನೀನ್ ನಡಿ ಬಾ. ಬಾಮ್ಮ, ಬಾಯ್. ನೋಡಲ್ಲಿ ಎಷ್ಟು ಚೆನ್ನಾಗಿದೆ ನೋಡು. ಓ, ಹೌದಲ್ವೇನೆ? ಬರ್ಲಿಲ್ಲ ಅಂದಿದ್ರೆ ನೋಡಕ್ಕೆ ಆಗ್ತಿರ್ಲಿಲ್ಲ. ಹೇಳಿಲ್ವಾ ನಾನು? ಏನಮ್ಮ ಇವನು ಸ್ನಾನ ಮಾಡದೆ ಇಲ್ಲೇ ಕೂತಿದ್ದಾನೆ? ಏನೋ ಇದು, ಇನ್ನು ಸ್ನಾನ ಮಾಡ್ಲಿಲ್ವಾ? ಒಳ್ಳೆ ಪಬ್ಲಿಕ್ ಟಾಯ್ಲೆಟ್ ಮುಂದೆ ಕ್ಯೂ ನಿಂತಿದ್ದಾರೆ. ಅಲ್ಲೋಗಿ ಸುಮ್ಮನೆ ಏನು ಕಾಯ್ತಾ ನಿಂತ್ಕೊಳ್ಳೋದು? ಅವ್ರದ್ದೆಲ್ಲ ಆಗಲಿ, ಆಮೇಲೆ ಹೋಗಿ ಮಾಡ್ಕೋತೀನಿ. ಯಾಕ್ರಿ ಇಷ್ಟೊಂದು ಇರಿಟೇಟ್ ಆಗ್ತಿದ್ದೀರಾ? ಇಷ್ಟೊಂದು ಜನ ಇದೀವಿ ಅಂದ್ರೆ ಲೇಟ್ ಆಗೋದು ಮಾಮೂಲಿ ತಾನೇ. ಹೆಸರಿಗೆ ಎಷ್ಟು ದೊಡ್ಡ ಹೋಮ್ ಸ್ಟೇ ಮಾಡಿದ್ದಾರೆ, ಬರೀ ಒಂದೇ ಒಂದು ಬಾತ್ರೂಮ್ ಮಾಡೋದು. ಇನ್ನೊಂದು 2-3 ಬಾತ್ರೂಮ್ ಮಾಡಿದ್ರೆ ಏನಾಗ್ತಿತ್ತು? ಇಲ್ಲಿಗೆ ಬಂದಾಗಿಂದ ನಂಗೊಂಥರ ಉರಿತಾ ಇದೆ. ನಾವು ಮನ್ಸಿಲ್ದೆ ಯಾವ ಜಾಗಕ್ಕೆ ಹೋದ್ರು ಆ ಜಾಗ ನಮ್ಗೆ ಇಷ್ಟ ಆಗಲ್ಲ. ನೀವೇನ್ ಇಲ್ಲಿ ಖುಷಿಯಿಂದ ಬಂದ್ರಾ? ಸುಮ್ಮನೆ ನೀವಿಬ್ರು ಕಿರಿಕ್ ಮಾಡ್ಬಿಡಿ. ವಾದ ಮಾಡ್ತಿದ್ರೆ ಮಾಡ್ತಾನೆ ಇರ್ತೀರಾ. ಹೊರಡಿ ಇಲ್ಲಿಂದ. ಹೌದು, ಗೌತಮ್ ಇಲ್ಲಿ? ಗೌತಮ್ ಇಲ್ಲಿದ್ದಾನೆ. ಓ, ಅಲ್ಲಿದ್ದಾರೆ.
ಗೌತಮ್ ಏನ್ ಇಲ್ಲಿ ಸೆಟ್ಲ್ ಆಗ್ಬಿಟ್ಟಿದ್ದೀರಾ? ಎಲ್ರು ಸ್ನಾನ ಮಾಡಕ್ಕೆ ನದಿಗೆ ಹೋಗ್ತಾ ಇದೀವಿ, ಬನ್ನಿ ಹೋಗೋಣ. ನದಿಗ? ಇಲ್ಲ ಇಲ್ಲ, ನೀವ್ ಹೋಗ್ ಬನ್ನಿ, ನಾನು ಇಲ್ಲೇ ಸ್ನಾನ ಮಾಡ್ಕೋತೀನಿ. ಅಯ್ಯೋ ಗೌತಮ್, ಇಲ್ಲಿ ಬಿಸಿನೀರು ಬರ್ತಾ ಇಲ್ಲ, ತಣ್ಣೀರಲ್ಲೇ ಸ್ನಾನ ಮಾಡ್ಬೇಕು. ಬನ್ನಿ, ಅದ್ರ ಬದಲು ನದಿಗೆ ಹೋಗಿ ಈಜಾಡ್ಕೊಂಡು ಮಜಾ ಮಾಡ್ಕೊಂಡು ಬರೋಣ. ಅಯ್ಯೋ ನನ್ಗೆ ಈಜೆಲ್ಲ ಬರಲ್ಲ, ಅದು ಅಲ್ಲದೆ ನೀರು ಅಂದ್ರೆ ನಂಗೆ ಮೊದಲೇ ಭಯ. ನೀವ್ ಹೋಗ್ ಬನ್ನಿ. ಏನ್ ಗೌತಮ್ ನೀವು? ಅಲ್ಲ, ಇಂಥ ಜಾಗಕ್ಕೆ ನಾವು ಮತ್ತೆ ವಾಪಸ್ ಬರಕ್ಕಾಗತ್ತಾ? ನದಿ ಪಕ್ಕನೆ ರೂಮ್ ಮಾಡಿದೀವಿ, ಬನ್ನಿ ಒಂದ್ ರೌಂಡ್ ಈಜೋಡಿಯೋಣ, ಎಲ್ಲ ನೆನಪಲ್ಲಿರತ್ತೆ. ಒಪ್ಕೊಳ್ಳಿ ಗೌತಮ್. ಹೋಗ್ಬಾರೋ, ಅಷ್ಟೊಂದು ಕರಿತಾ ಇದ್ದಾರೆ. ಏನ್ ಯೋಚನೆ ಮಾಡ್ತೀರಾ? ಹ್ಞೂ ಅನ್ನಿ ಹ್ಞೂ. ಸರಿ ನಡಿ. ಶಾಬಾಷ್. ಹೊಡಿರಿ ಚಪ್ಪಳೆ. ಗೌತಮ್ಗೆ ಜೈ. ಎತ್ತಾಕೊಂಡು ಹೋಗದೆ. ಬನ್ನಿ ಬನ್ನಿ ಬನ್ನಿ, ಬೇಗ ಬನ್ನಿ, ಹೋಗಿರ್ತೀವಿ. ಎಲ್ಲ ನನ್ನ ಕರ್ಮ, ಇಲ್ಲೇ ಬಂದು ಕೂರಿಸ್ಕೊತ. ಅತ್ತೆ, ಇವ್ರ ಈ ತರ ಒಂದ್ ಚಿಕ್ಕ ಚಿಕ್ಕ ವಿಷಯಕ್ಕೂ ಕಿತಾಪತಿ ಮಾಡೋದಾದ್ರೆ ಏನೋ ಮಾಡ್ತಾ ಇರತ್ತೆ ಇವ್ರು. ಏನೂ ಮಾಡಲ್ಲಮ್ಮ, ಇವನ್ ಸ್ವಲ್ಪ ಚಿಗುರಿದ್ರು ನಾವಲ್ಲೇ ಮೊಟ್ಕಾಕೋಣ ಅಷ್ಟೆ. ನೀನೇನು ಭಯ ಪಡಬೇಡ, ದೇವ್ರ ಕಾರ್ಯ ನಿರ್ವಿಘ್ನವಾಗಿ ನಡೆಯುತ್ತಷ್ಟೆ. ಸರಿ ಅತ್ತೆ. ನದಿ ನೀರ್ ಯಾಕೋ ಕೋಲ್ಡ್ ಇರಂಗಿದ್ಯಲ್ಲ? ಅಯ್ಯೋ ಮಜಾ ಇವಾಗಲ್ಲ, ನಾವ್ ಇಳಿದು ಸ್ನಾನ ಮಾಡಿ ಮೇಲ್ ಬಂದು ನಿಂತ್ಕೋತೀವಲ್ಲ, ಈ ಗಾಳಿ ಬೀಸ್ದಾಗೆಲ್ಲ ಮೈ ಒಂಥರ ಮರಗಡ್ತಾ ಇರುತ್ತೆ. ಕಾರ್ತಿಕ್, ಮೊದ್ಲೇ ಎದುರ್ಕೋತಾ ಇದೀನಿ ನಾನು ನೀರ್ಗಿಳಿಯಕ್ಕೆ, ನೀವಿನ್ನ ಎದುರಿಸ್ತಿರಲ್ಲ. ಏನ್ ವಿಜಿ ನೀವು? ಇಲ್ಲ ವಿಜಿ, ಈ ನಿಂತು ನೀರು ಸ್ವಲ್ಪ ತಣ್ಣಗಿರುತ್ತೆ, ಆದ್ರೆ ಈ ರೀತಿ ಹರಿಯೋ ನೀರೆಲ್ಲ ಬೆಚ್ಚಗೆ ಇರುತ್ತೆ. ಬನ್ನಿ ಮಜಾ ಮಾಡೋಣ. ಅಲ್ಲ, ಅಂತ ಪೈಪೋಟಿ ಕೊಡ್ತಿದ್ದ ಗಾರ್ಮೆಂಟ್ಸ್ ಓನರ್ಗಳಿಗೆ ಭಯಪಟ್ಟಿಲ್ಲ, ಈ ನದಿ ನೀರು ಚಳಿ ಇದಕ್ಕೆಲ್ಲ ಭಯಪಡ್ತೀಯಾ? ಅಣ್ಣ, ಡೈಲಾಗ್ ಚೆನ್ನಾಗಿತ್ತು, ಆದ್ರೂ ನಮಗೆ ಸ್ವಲ್ಪ ಭಯನೇ. ಈ ಚಂದ ಅಂತ ಗೊತ್ತಿದ್ರೆ ನಾನು ಬರ್ತಾನೆ ಇರ್ಲಿಲ್ಲ. ನನಗೆ ಊಟ ತಿಂಡಿ ವ್ಯವಸ್ಥೆ ಸರಿ ಇಲ್ಲ ಆದ್ರೂ ಪರವಾಗಿಲ್ಲ, ಆದ್ರೆ ಇಂಥದ್ರಲ್ಲೆಲ್ಲ ಕರೆಕ್ಟಾಗಿ ಬಿಡ್ಬೇಕು. ಈ ಒದ್ದಾಟ ನೋಡಿ, ಛೇ. ಒದ್ದಾಡಕ್ ಯಾಕೆ ಬಂದ್ರಿ ಗೌತಮ್? ಎಂಜಾಯ್ ಮಾಡಕ್ ಬಂದಿದೀವಿ, ಎಂಜಾಯ್ ಮಾಡಿ. ಯಾಕೆ ಕಿರಿಕಿರಿ ಮಾಡ್ಕೋತೀರಾ? ನನಗಿದೆಲ್ಲ ಅಭ್ಯಾಸ ಇಲ್ಲ ವಿಜಿ. ನಾವೇನ್ ದಿನ ಬಂದು ನದಿಲೇ ಸ್ನಾನ ಮಾಡ್ತೀವಾ? ನಿಮ್ದೊಳ್ಳೆ ಕತೆ ಆಯ್ತು. ಅಲ್ಲ, ಕಷ್ಟನೂ ಎಂಜಾಯ್ ಮಾಡ್ಬೇಕು ಅಂತ ಹೇಳಿದ್ದಾರೆ ಹಿರಿಯರು, ನೀವು ನೋಡಿದ್ರೆ ಎಂಜಾಯ್ ಮಾಡೋಕ್ಕೂ ಕಷ್ಟಪಡ್ತಿದ್ದೀರಲ್ಲ. ಸರಿ ಸರಿ, ಆಯ್ತಾಯ್ತು, ಹೀಗೆ ಮಾತಾಡ್ತಾ ನಿಂತೀರ, ಟೈಮ್ ವೇಸ್ಟ್ ಆಗುತ್ತೆ. ಬನ್ನಿ ಇಳಿಯೋಣ. ಇಲ್ಲ, ನೀವು ಹೋಗಿ ಮಾಡ್ಕೊಳ್ಳಿ, ನಾನು ಅಲ್ಲೇ ಹೋಗಿ ಸ್ನಾನ ಮಾಡ್ತೀನಿ. ಕಾರ್ತಿಕ್ ಹೇಳ್ಕೊಳ್ಳಿ. ಬನ್ನಿ ಗೌತಮ್, ಬನ್ನಿ ಹೇಳ್ತೀನಿ. ಅಯ್ಯೋ ನನ್ನ ಮಾತು ಕೇಳಿ. ಬಲವಂತವಾಗಿ ಬಟ್ಟೆ ಬಿಚ್ಚಿ ಹೇಳ್ತೀನಿ. ತೆಗಿರಿ ಶರ್ಟು. ಏನಾಗಲ್ಲ, ನಾನೇ ಬಿಸ್ತೀನಿ, ಪರವಾಗಿಲ್ಲ. ಎಲ್ಲರೂ ಹೇಳ್ತಾ ಇದೀವಿ, ಬೇರೆ ಒಳ್ಳೆ. ದೀಪು, ದೀಪು. ಹಾ ಅಕ್ಕ. ದೀಪು ರೆಡಿ ಆದ್ಯಾ? ಇಲ್ಲ, ಈಗ ರೆಡಿ ಆಗ್ತೀನಿ. ನೀವ್ ರೆಡಿ ಆದ್ರಾ? ನಾನ್ ರೆಡಿ ಆಗಿದ್ದೀನಿ. ಅತ್ತೆನೂ ರೆಡಿ ಆಗಿದ್ದಾರೆ, ಸ್ನೇಹನೂ ರೆಡಿ ಆಗಿದ್ದಾಳೆ, ಎಲ್ರೂ ರೆಡಿ ಆಗಿದ್ದೀವಿ. ಸರಿ, ನೀನ್ ರೆಡಿ ಆಗಿದ್ಯಾ ಇಲ್ವಾ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸರಿ, ರೆಡಿ ಆಗ್ತೀನಿ. ಹಾ ದೀಪು, ನಿನ್ನ ಹತ್ರ ನಾನೊಂದ್ ವಿಷಯ ಮಾತಾಡ್ಬೇಕಾಗಿತ್ತು. ಏನ್ ಹೇಳಕ್ಕ? ನಿನಗೂ ಅರ್ಚನನ್ ಮಧ್ಯೆ ಇರೋ ಜಗಳ ಮನಸ್ತಾಪದಿಂದ ಮುರಳಿ ಮಾವ ಮತ್ತೆ ವಿಜಯ್ ಅವರು ತುಂಬಾ ನೋವು ಅನುಭವಿಸ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಿದೆ. ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ಅಚ್ಚು ಬುದ್ಧಿ ನಿನಗ್ ಗೊತ್ತಿಲ್ವಾ? ಅವಳು ಆತರಾತ್ರವಾಗಿ ಏನೋ ಮಾಡಿ ಇಲ್ದೇರ ಸಮಸ್ಯೆನ ಮಾಡ್ಕೊಂಡ್ಬಿಡ್ತಾಳೆ. ಅದ್ರಿಂದ ತುಂಬಾ ಅಂದ್ರೆ ತುಂಬಾನೇ ತೊಂದರೆ ಆಗಿದೆ. ಇದೆಲ್ಲ ನೀನು ಗೊತ್ತಿಲ್ದಿರೋ ವಿಷಯ ಏನಲ್ವಲ್ಲ? ಕೊನೆಗೆ ಈ ವಿಷಯವಾಗಿ ನೀನು ಮಾತಾಡೋದಿಕ್ ಬಂದ್ಬಿಟ್ಯಾ? ನಮ್ಮ ಯಜಮಾನ್ರು ಮಾತಾಡಿದ್ರು, ಮುರಳಿ ಮಾವ ಮಾತಾಡ್ದ, ಅಪ್ಪ ಮಾತಾಡಿದ್ರು, ಈಗ ನೀನು. ಎಲ್ರೂ ನನಗ್ ಬುದ್ಧಿ ಹೇಳಿ ನನ್ನ ಬದಲಾಗೋ ಅಂತಿದ್ದೀರಾ ಹೊರತು ಅವಳ ಹತ್ರ ಹೋಗಿ ಅವಳಗ್ ಬುದ್ಧಿ ಹೇಳಿ ಅವಳನ್ನ ಬದಲಾಯಿಸ್ಬೇಕು ಅಂತ ಯಾರು ಪ್ರಯತ್ನ ಮಾಡ್ತಿಲ್ಲ ಅಲ್ವಾ? ನೀನ್ ಬದಲಾಗು ಅಂತ ಹೇಳ್ತಿಲ್ಲ ದೀಪು, ಆದ್ರೆ ಒಂಚೂರ್ ಸಮಾಧದಿಂದ ಯೋಚನೆ ಮಾಡಿದ್ರೆ ಎಲ್ಲನೂ ಸರಿ ಮಾಡ್ಬೋದು ಅಂತ ನನಗನ್ನಿಸ್ತಿದೆ. ಈ ಮಾತನ್ನ ಹೋಗಿ ಅವಳ ಹತ್ರನೇ ಹೇಳು. ಅವಳಲ್ಲಿ ಸಮಾಧಾನ ಅನ್ನೋದಿದ್ದಿದ್ರೆ ಅಕ್ಕ ತಂಗಿರು ಮೊದ್ಲಿನ ತರ ಅನ್ಯೋನ್ಯವಾಗಿರ್ತಿದ್ವಿ, ಈ ತರ ಇರ್ತಾ ಇರ್ಲಿಲ್ಲ.
ನಾನು ರೆಡಿಯಾಗಿ ಬರ್ತೀನಿ. ದೀಪು